ಎಲ್ಲ ಉದಯ ಮ್ಯೂಸಿಕ್ ನ ವ್ಯೂವರ್ಸ್ಗೆ ಅಂಬಿ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಬಾಕ್ಸ್ ಆಫೀಸ್ ನ ಸುಲ್ತಾನ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಬನ್ನಿ ಹಾಗಿದ್ರೆ ಅವರ ಪ್ರೀತಿಯ ಮಾತುಗಳನ್ನ ಕೇಳ್ತಾ ಅಂಬರೀಷ ಚಿತ್ರದ ಯಶಸ್ಸಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಹಲೋ ದರ್ಶನ್ ಸರ್, ವೆಲ್ಕಮ್ ಟು ದ ಶೋ. ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ಅಂಬರೀಷ ಚಿತ್ರ ಈಗಾಗಲೇ ತೆರೆ ಕಂಡು ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇದೆ, ಗ್ರ್ಯಾಂಡ್ ಓಪನಿಂಗ್ ಅನ್ನ ಪಡ್ಕೊಂಡಿದೆ. ಸೊ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೂ ನಾವು ಮಾತಾಡಿದ್ವಿ ಆ್ಯಂಡ್ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ನಾನು ಹೇಳಿದೆ. ಬಟ್ ಇವತ್ತು ರಿಲೀಸ್ ಆಗಿ ಆ ಪ್ರತಿಕ್ರಿಯೆ ನೋಡಿದಾಗ ಓ ಮೈ ಗಾಡ್, ಎವ್ರಿಥಿಂಗ್ ಇಸ್, ಎಲ್ಲ ಪ್ರತಿಯೊಂದು ಭಾಗದಲ್ಲೂ ಎಲ್ಲರ ಮೆಚ್ಚುಗೆಯನ್ನ ಪಡ್ಕೊಂಡಿದೆ. ಎಷ್ಟು ಖುಷಿ ಆಗ್ತದೆ ನಿಮಗೆ? ಒಂದು ವರ್ಷ ತಡ ಮಾಡಿದ್ದಕ್ಕೆ ಕ್ಷಮೆ ಕೇಳ್ತೀನಿ ಫಸ್ಟ್ ಆಫ್ ಆಲ್. ಆಮೇಲೆ ಹೌದು, ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ಸ್ವಲ್ಪ ಅದಕ್ಕೆ ರೀಚ್ ಮಾಡಕ್ಕೆ ಟ್ರೈ ಮಾಡಿದ್ದೀವಿ. ನಾವು ಹಿಂಡಾಗ್ ನುಗ್ಗಿದ್ರೆ ನೀನ್ ಪಿಂಡ ಬಿಡಕ್ಕೂ ದೇಹ ಸಿಕ್ಕಲ್ಲ. ನೀನು ಕರೆದ್ರೆ 10 ಜನ, ನಾನು ಕರಿದೇನೆ ಇಷ್ಟು ಜನ, ಇನ್ನು ಕರೆದ್ರೆ ಇಡೀ ಕರ್ನಾಟಕನೇ ಬರುತ್ತೆ. ಸಲಾಂ ನೀ ಮಣ್ಣಿಗೊಂದ್ಸಲ, ಹೆಟ್ಟೋರಿಗೊಂದ್ಸಲಾಂ, ಬೆಂತಟ್ಟೋರ್ಗೊಂದ್ಸಲ. ಲೇಟಾಗಿ ಬಂದ್ರು ನಮ್ಮ ಅಂಬರೀಷ ಲೇಟೆಸ್ಟ್ ಆಗೇ ಬಂದಿದ್ದಾನೆ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ದರ್ಶನ್ ಸರ್ ಅವ್ರನ್ನ ನಾವು ಬಾಕ್ಸ್ ಆಫೀಸ್ನ ಸರ್ದಾರ ಅಂತ ಹೇಳ್ಬೋದು. ಯಾಕಂತಂದ್ರೆ ನಿಮ್ಮ ಒಂದು ಬ್ರೇಕ್ಗಳನ್ನ ನೀವೇ ಬ್ರೇಕ್ ಮಾಡ್ತಿದ್ದೀರ. ಬಿಕಾಸ್ ಈ ಹಿಂದಿನ ಸಿನಿಮಾಗಳನ್ನ ನಾವು ಹೋಲಿಕೆ ಮಾಡಿದ್ವಿ ಅಂತಂದ್ರೆ ಆ್ಯಕ್ಚುಲಿ ದಾಖಲೆಯನ್ನ ಮಾಡ್ತಿದ್ದು ಬಾಕ್ಸ್ ಆಫೀಸ್ನಲ್ಲಿ ನಿಮ್ಮ ಸಿನಿಮಾಗಳು ಮಾತ್ರ. ಸೊ ಇವಾಗಲೂ ಅಷ್ಟೇ ಅಂಬರೀಷ ಆ ಲಿಸ್ಟ್ನಲ್ಲಿ ಸೇರ್ಕೊಂಡಿದೆ, ಅದ್ರ ಬಗ್ಗೆ ಹೇಳಿ. ಇಲ್ಲ, ಇನ್ನು ದಾಖಲೆ ಅನ್ನೋದು ಒಂದೇನಂದ್ರೆ ಸುಮ್ಮನೆ ಅದೊಂದು ಪೇಪರ್ ಮೇಲೆ ಅಕೌಂಟ್ಸ್ ಅಷ್ಟೇನೆ, ಅದಕ್ಕೇನಷ್ಟು ಮಾನ್ಯತೆನೂ ಇಲ್ಲ, ಆದ್ಯತೆನೂ ಇಲ್ಲ. ಒಂದೇನಂದ್ರೆ ಒಂದು ಒಳ್ಳೆ ಸಿನಿಮಾ ಚೆನ್ನಾಗಿದ್ದಾಗ ಜನ ನೋಡ್ತಾರೆ ಅನ್ನೋದಕ್ಕೊಂದು ಉದಾಹರಣೆ ಅಷ್ಟೇ, ಏನಿಲ್ಲ. ಓಕೆ. ಆ್ಯಂಡ್ ನಿಮ್ಮ ಹಾಗೂ ನಮ್ಮ ಅಂಬರೀಷ್ ಸರ್ ಅವರ ಇಬ್ಬರ ಏನು ಅಂಡರ್ಸ್ಟ್ಯಾಂಡಿಂಗ್ ಆ ಸಿನಿಮಾಲ್ ಗೊತ್ತಾಗುತ್ತೆ. ಆ್ಯಂಡ್ ಜೊತೆಗೆ ನಿಮ್ಮಿಬ್ಬರ ಪಾತ್ರ ಎಷ್ಟು ಚೆನ್ನಾಗಿದೆ ಅಂತಂದರೆ ವಿ ಆಲ್ ನೋ ದ್ಯಾಟ್ ನೀವು ದೊಡ್ಡ ಫ್ಯಾನ್ ಅಂಬರೀಷ್ ಸರ್ ಅವರು. ಸೊ ಅವರ ಸಿನಿಮಾಗಳನ್ನು ನೀವು ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದಾದರೆ, ಸೊ ಅವರ ಸಿನಿಮಾಗಳನ್ನು ಇವಾಗ ನೀವು ರೀಮೇಕ್ ಮಾಡೋದಾದರೆ, ಸೊ ಯಾವ ಸಿನಿಮಾನ ಆಯ್ಕೆ ಮಾಡ್ತೀರಿ? ಯಾಕಂದ್ರೆ ಅದ್ರಲ್ಲಿ ಪ್ರಾಣಿಗಳಿದೆ, ಕುದುರೆ ಇದೆ. ಸೊ ಮೊದಲಿಂದ ಆ ಸಿನಿಮಾ ಎಸ್ಸಲ್ಲಿ ನೋಡಿದ ನನಗೆ ಗೊತ್ತಿಲ್ಲ. ಸೊ ಯಾವಾಗ್ಲೂ ನೋಡ್ತಾನೆ ಇರ್ತೀನಿ. ಅದು ನಮ್ಮ ಹತ್ರ ಅವಾಗ ಕ್ಯಾಸೆಟ್ ಇತ್ತು, VHS ಕ್ಯಾಸೆಟ್. ಅವಾಗ ಈಗ CD ಸಿಗ್ತಾ ಇಲ್ಲ. ಅದು ಒಂದು CD ಮಾಡ್ಸೋಕೆ ತುಂಬಾ ಟ್ರೈ ಮಾಡಿದೆ, ಎಲ್ಲೂ ಸಿಗ್ಲಿಲ್ಲ ನನಗೆ. ಅದು ಎಷ್ಟು ಸಾವಿರ ಸಲ ನೋಡಿದನೋ ನನಗೆ ಗೊತ್ತಿಲ್ಲ. ಓಕೆ. ಅಂಬರೀಷ ಸಿನಿಮಾ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ, ಯಾಕಂದ್ರೆ ಹಾಡುಗಳು ರಿಲೀಸ್ ಆಗಿನ ಮುಂಚೆನೆ ಯಶಸ್ವಿ ಆಗ್ಬಿಟ್ಟಿತ್ತು. ಸೊ ಎಲ್ಲರ ಮನೆ ಮಾತಾಗ್ಬಿಟ್ಟಿತ್ತು. ಆ್ಯಂಡ್ ನಿಮ್ಮ ಸಿನಿಮಾ ಅಂದಾಗ ಆ್ಯಂಡ್ ನಿಮ್ಮ ಸಿನಿಮಾದ ಹಾಡು ಅಂದಾಗ ಜನರಲ್ಲಿ ಏನೋ ಒಂದು ಎಕ್ಸ್ಟ್ರಾ ಪ್ರೀತಿ ಇರುತ್ತೆ. ಅದು ಹೇಗೆ ಅಂತ ಹೇಳಿ ಸ್ವಲ್ಪ. ಒಂದು ಹರಿಕೃಷ್ಣ ಅವ್ರಿಗೆ ಹೇಳ್ಬೇಕಾದ್ರೆ, ಯಾಕಂದ್ರೆ ನಾವ್ ಯಾವ್ದ್ರಲ್ಲೂ ಕೂರಲ್ಲ. ಯಾಕಂದ್ರೆ ಅವ್ರೇನೆ ಓಕೆ ಈ ಸಿನಿಮಾ ಈ ತರ ಸಾಂಗ್ಗಳಿದ್ರೆ ಚಂದ, ಈ ತರ ಇದ್ರೆ ಚಂದ. ಸೊ ಆ ತರ ಅವ್ರು ಡಿಸೈಡ್ ಮಾಡಿ ಸಾಂಗ್ಗಳು ಮಾಡ್ಕೊಳ್ಳೋದು. ಸೊ ಅದಕ್ಕೆ ಎಲ್ಲರೂ ಚಿಂತನೆ ಆಗ್ಬೋದು, ಇಲ್ಲ ಡೈರೆಕ್ಟರ್ ಆಗ್ಬೋದು. ಸೊ ಎಲ್ಲರೂ ಕೂತು ಇಲ್ಲ ಈ ಫೀಲಲ್ಲಿ ಇದ್ರೆ ಚೆನ್ನಾಗಿರುತ್ತೆ, ಈ ಫೀಲಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಸೊ ಈ ತರ ಅನ್ಕೊಂಡು ಮಾಡಿದ್ರು. ಮುಚ್ಚಿಟ್ಟರು ಬಚ್ಚಿಟ್ಟರು ನಿನ್ನೊಳಗೆ ಹಾಯಾಗಿರುವೆ. ಹೇ ಚೆನ್ನ, ನಾನೆಂದಿಗೂ ನಿನ್ನೊಲವಿಗೆ ನಂಬಿಕೆಯ ನೆರಳಾಗಿರುವೆ. ಬೊಂಬೆಯಂಥ ಹುಡುಗಿ ನನ್ನೋಳು, ಹಾಲು ಜೇನು ಮನಸ್ಸು, ಗೊತ್ತೇನು ನಂದೇ ದೃಷ್ಟಿ ಏನು. ಅಂಬರೀಷ ಚಿತ್ರದ ಪಾತ್ರದ ಆಯ್ಕೆ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ಎಲ್ಲ ಪಾತ್ರನೂ ಪರಿಪೂರ್ಣವಾಗಿದೆ ಅಂತ ಹೇಳ್ಬೋದು, ತಕ್ಕನಂತಿದೆ. ಸೊ ನಾವು ನೋಡಿದಾಗ ಈ ಪಾತ್ರ ಅವ್ರಿಗೆ ಸೆಟ್ ಆಗಿಲ್ಲ ಅಂತ ಹೇಳೋ ಹಾಗೆ ಇಲ್ಲ, ಎಲ್ಲ ಪಾತ್ರನೂ ಫುಲ್ಫಿಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಹೀರೋಯಿನ್ಸು ಅಷ್ಟೇ, ರಚಿತಾ ಅವರು ಆ್ಯಂಡ್ ಪ್ರಿಯಾಮಣಿ ಅವರು, ಮೈ ಗಾಡ್, ದೇ ಹ್ಯಾವ್ ಡನ್ ದೇರ್ ಬೆಸ್ಟ್. ಸೊ ಅವ್ರ ಬಗ್ಗೆ ಏನು ಹೇಳ್ತೀನಿ? ಒಂದು ಈಗ ಪ್ರಿಯಾಮಣಿ ಅವ್ರ ಜೊತೆಗೆ ನಾನು ಫಸ್ಟ್ ಟೈಮ್, ಸೊ ರಚಿತಾ ಅವ್ರ ಜೊತೆಗೆ ಇದೆ 2ನೇ ಸಲ ಮಾಡ್ತಾರೆ. ಸೊ ಒಂದೇನಂದ್ರೆ ಒಂದು ಹೋಮ್ಲಿ ಗರ್ಲ್, ಕ್ಯೂಟ್ ಗರ್ಲ್ ಆಗಿ ರಚಿತಾ ಅವ್ರು ಕಾಣಿಸ್ಕೊಂಡಿದ್ದಾರೆ. ಸೊ ಆಶ್ ಆಗಿ ತುಂಬಾನೇ ಒಂದು ಡೈನಮಿಕ್ ಆಗಿ ಪ್ರಿಯಾಮಣಿ ಅವ್ರು ಕಾಣಿಸ್ಕೊಂಡಿದ್ದಾರೆ. ಈಗ ಹೆಂಗೆ ಒಂದು ಪಾತ್ರಕ್ಕೆ, ಈಗ ಒಂದೇನಂದ್ರೆ ಅಂಬರೀಷ ಪಾತ್ರಕ್ಕೆ ಪಕ್ಕದಲ್ಲಿ ಆಶನ ಪಾತ್ರ ಇಲ್ಲ ಅಂದಾಗ ಏನಕ್ಕೆ ಆ ಪಾತ್ರ ಕಾಣಿಸಲ್ಲ ಅಂದ್ರೆ ಆ ಪಾತ್ರ ಅದು ಕೊಡೋಂತ ಒಂದು ಆದ್ಯತೆ.
ಸೊ ಐ ಥಿಂಕ್ ಅದು ಫಿಲಮ್ನ ನೋಡಿದಂಥ ಪ್ರತಿಯೊಬ್ಬರು ಪ್ರೇಕ್ಷಕ ಹೇಳೋ ಮಾತು ಏನು ಅಂದರೆ ಪ್ರತಿಯೊಂದು ಪಾತ್ರನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಸ್ಪೆಷಲಿ ಆ್ಯಶ್ ಪಾತ್ರ. ಓಕೆ, ಆ್ಯಂಡ್ ನಮ್ಮ ಅಂಬರೀಶ್ ಸರ್ ಅವರು ಕೆಂಪೇಗೌಡರ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ವಾವ್, ಐ ಥಿಂಕ್ ಅವರ ಒಂದು ಫ್ಯಾನ್ಸ್ಗೆ ಒಂದು ದೊಡ್ಡ ಹಬ್ಬ. ಆ್ಯಂಡ್ ಅಂಬರೀಷ ಫಿಲಮ್ ಅಂತ ಬಂದಾಗ ನೀವಿಬ್ರು ಇರೋದು ನಮ್ಮೆಲ್ರಿಗೂ ದೊಡ್ಡ ದೊಡ್ಡ ಹಬ್ಬ. ಸೊ ಏನು ಹೇಳ್ತೀರಿ? ಒಂದೇನಂದ್ರೆ ಆ ಪಾತ್ರ ಅವ್ರು ಬಿಟ್ಟು ಇನ್ನು ಯಾರು ಮಾಡೋಕ್ಕಾಗಲ್ಲ. ಆ ಗೆಟಪ್ ಆಗ್ಬೋದು, ಸೊ ಆ ಒಂದು ಗತ್ತಾಗ್ಬೋದು, ಆ ನಿಲುವಾಗ್ಬೋದು. ಸೊ ಇವತ್ತು ಆ ಪಾತ್ರಕ್ಕೆ ನೀವು ಯೋಚನೆ ಮಾಡಿದ್ರೆ ಯಾರು ಇಲ್ಲ. ಹೌದು. ಸೊ ನಾವು ಆ ಪಾತ್ರ ಅವ್ರು ಕೇಳ್ಕೊಂಡಾಗ ಬೇಡ ಹಾಕೋಣ ನೋಡೋಣ ಹಾಕೋಣ ಅಂತ ಏನು ಹೇಳಲಿಲ್ಲ. ಹೌದೇನೋ ಸರಿ ತಡಿ ಅಂತಂದ್ರು ಅಷ್ಟೇ. ಆಮೇಲಿಂದ ಅವ್ರು ಸ್ವಲ್ಪ ಪೊಲಿಟಿಕಲಿ ಬಿಸಿ ಇದ್ರು. ಸೊ ಅವಾಗಲೂ ಅದೇ ಸೇಮ್ ಅವ್ರದ್ದು ಡೈಲಾಗ್ ನಾವೇ ಫಸ್ಟ್ ಹೇಳ್ಬಿಟ್ಟಿರ್ತೀವಿ. ಆಯ್ತಪ್ಪಾಜಿ ನಿಮ್ಮ ಟೈಮಿಂಗ್, ನೀವು ಕೊಟ್ಟಾಗ ಡೇಟು ಇದು ಮಾಡ್ದಾಗಿದ್ದು ಇಲ್ಲ ಕಣ ಸೆಟ್ಟೆಲ್ಲ ಆಗ್ತೀರ. ಎಲ್ಲ ಗ್ರೀನ್ ಮ್ಯಾಟ್ ಮೇಲೆ ಮಾಡೋದು, ತಲೆ ಕೆಡಿಸ್ಕೊಬೇಡ್ರಿ. ನೀವು ಯಾವ್ದು ಬಂದ್ರೆ ಒಂದು ಗ್ರೀನ್ ಮ್ಯಾಟ್ ಅಂತೂ ಫಿಕ್ಸ್ ಇರುತ್ತೆ, ಇದು ಬಂದು ಮಾಡ್ಕೊಂಡ್ರೆ ಸಾಕು ಅಂತ ಹೇಳಿ ಆ ಥರ ಎಲ್ಲ ಪ್ಲಾನ್ ಮಾಡಿದ್ದು. ಬಟ್ ನಿಜವಾಗ್ಲೂ ಅಂಬರೀಷ್ ಅನ್ನೋ ಸಿನಿಮಾ ನೀವು ಎಲ್ಲ ತೊಗೊಂಡ್ರನ್ನ ಆಕ್ಚುಲಿ ಗಂಡರ ಗಂಡ ಸಾಂಗೇ ಒಂದು ಹೈಲೈಟೆಡ್ ಇಡೀ ಸಿನಿಮಾಗೆ. ಇನ್ನೇನು ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಇಡೀ ಸಿನಿಮಾ ಆ ಒಂದು ಇದ್ರ ಮೇಲೆ ಹೌದು ಒಂದು ಸ್ಪೆಷಲ್ ಇದು ಕೊಟ್ಟಿದೆ. ಆ್ಯಂಡ್ ಚಳಿ ಚಳಿ ಸಾಂಗು ಅಷ್ಟೇ ಫೇಮಸ್ ಆಗಿದೆ ಈಗ. ಆ್ಯಂಡ್ ಅದು ಬಿಕಾಸ್ ಅಂಬರೀಶ್ ಸರ್ ಅವರ ಹಿಂದಿನ ಸಿನಿಮಾ ಅಲ್ಲಿ ಚಳಿ ಚಳಿ ಸಾಂಗ್ ಇತ್ತಲ್ಲ, ಸೊ ಅದ್ರ ರಿಲೇಟೆಡ್ ಈ ಸಾಂಗ್ ನ ಆಯ್ಕೆ ಮಾಡಿದ್ದ. ಲೇಟೆಸ್ಟ್ ವರ್ಷನ್ ಅಂತ ಅಂದ್ರು ಅನ್ಕೋಬಹುದು. ಅಸಕ ಪಸಕ ಲಸಕ ಮಸಕ ನನ್ನ ಒಳಗೆ ಚಣಕ ಚಣಕ ಮಸಕ ಮಸಕ ಮನಸ್ಸಲ್ಲಿಡಕ ಸೊಂಟದಲ್ಲಿ ತೆಗೆಯ ಉಳುಕ. A for apple, A for ಅಂಬಿ, ಬೀಸಬಲೆಯ D for ದುಂಬಿ. ಚಳಿ 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 ಬಳಿ ಬಳಿ ಬಾರೋ ಬಳಿ. ಸೊ ಇನ್ನಷ್ಟು ಮಾತುಗಳನ್ನ ಮುಂದುವರಿಸೋಣ, ಆದ್ರೆ ಈಗ ಒಂದು ಸಣ್ಣ ವಿರಾಮವನ್ನ ತಗೊಳ್ತಾ ಇದೀವಿ. ಎಲ್ಲೂ ಹೋಗಬೇಡಿ, ಟೇಕ್ ಎ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಅಂಬಿ ದರ್ಶನ ವಿಶೇಷ ಕಾರ್ಯಕ್ರಮ. ಬನ್ನಿ ಹಾಗಿದ್ರೆ ನಮ್ಮ ದರ್ಶನ್ ಅವರ ಪ್ರೀತಿಯ ಮಾತುಗಳನ್ನ ಮುಂದುವರಿಸೋಣ. ಸರ್, ಎಲ್ಲ ಹಾಡುಗಳ ಬಗ್ಗೆ ತಿಳಿಸಿದ್ರಿ, ಸಾಹಿತ್ಯ ಯಾವ್ದು ನಿಮಗೆ ತುಂಬಾ ಇಷ್ಟ ಆಯ್ತು? ನಂಗೆ ಎಲ್ಲಾನು ಇಷ್ಟನೇಮ್ಮ. ಯಾವ್ದಾದ್ರು ಒಂದು ಹೇಳ್ಬೇಕು? ಪರ್ಟಿಕ್ಯುಲರ್ ಅಂತ ಏನಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಗಂಡರ ಗಂಡ ಸಾಂಗ್ ನಂಗೆ ತುಂಬಾನೇ ಇಷ್ಟ. ಅದು ಆಕ್ಚುಲಿ ನಾನು ಥಿಯೇಟ್ರಲ್ಲಿ ನಾನು ಕೂತ್ಕೊಂಡು ನೋಡಿದಾಗಲೂ ಕೂಡ ಆ ಒಂದ್ಸಲಿ ಗುಮ್ ಅಂದ ತಕ್ಷಣ ಮೈ ಜುಮ್ ಅನಿಸುತ್ತೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಇಟ್ಸ್ ಆಲ್ಮೋಸ್ಟ್ ಆಲ್ 6.5 minutes ಅನ್ನೋದು ಸಾಂಗ್. ನಿಮ್ಗೆ ಅಷ್ಟು ಬೋರು ಅನ್ಸಲ್ಲ, ಯಾಕಂದ್ರೆ ಯೂಶಲಿ ಒಂದು ಸಾಂಗ್ ಅಂದ್ರೆ ಒಂದು 3 ನಿಮಿಷ 4 ನಿಮಿಷ ಮ್ಯಾಕ್ಸಿಮಮ್ ಇರುತ್ತೆ. ಇದು 6.5 ನಿಮಿಷ ಇದೆ ಸಾಂಗ್ ಇದು. ಸೊ ಬಟ್ ಜನ ಹಂಗೆ ಕೂತ್ಕೊಂಡು ನೋಡ್ತಾ ಇರ್ತಾರೆ, ಏನು ಹಿಂಗಿತ್ತ ಅನ್ಕೊಂಡು. ನಿಜ, ಎಕ್ಸ್ಪೀರಿಯನ್ಸ್ನ ನಾನು ನೋಡಿದೆ ಇನ್ಫ್ಯಾಕ್ಟ್. ಆ್ಯಂಡ್ ಆದರೆ ನಮ್ಮ ಅಂಬರೀಶ್ ಸರ್ ಅವ್ರ ಜೊತೆಗೆ ನೀವು ಆ್ಯಕ್ಟ್ ಮಾಡ್ಬೇಕಾದ್ರೆ ಆ ಬಾಂಡಿಂಗ್ ನಮಗೆ ತುಂಬ ಹತ್ರದಿಂದ ಕಾಣುತ್ತೆ. ಆ್ಯಂಡ್ ಇಟ್ ಇಸ್ ಬಿಕಾಸ್ ನೀವು ಮುಂಚೆಯಿಂದಾನೇ ಅವ್ರಿಗೆ ಗೊತ್ತು, ಆ್ಯಂಡ್ ನೀವು ಅವ್ರ ಫ್ಯಾನ್ ಅನ್ನೋದಕ್ಕೋಸ್ಕರನೇ ಇಲ್ಲ, ನಮ್ಮ ಎಲ್ರಿಗೂ ಗೊತ್ತು ನೀವು ಅವ್ರ ಮನೇಲಿ ಒಬ್ಬರಾಗಿದ್ದೀರಿ ಅಂತ. ಸೊ ಆ ಬಾಂಡೇಜಿಂದ ಇವತ್ತು ಅಂಬರೀಷ ಫಿಲ್ಮ್ ನಾವು ಈಗ ನಾನಾಗ್ಲಿ ಅಪ್ಪಾಜಿ ಆಗ್ಲಿ, ಈಗ ಆಕ್ಚುಲಿ ಬುಲ್ಬುಲ್ ಮಾಡ್ಬೇಕಾದ್ರೂ ಕೂಡ ನಾವೆಲ್ಲಿ ಡೈಲಾಗ್ ಅಂತಾನು ಏನು ಹೇಳ್ತಾ ಇರ್ಲಿಲ್ಲ. ಸೊ ಅವರು ಹಿಂಗೆ ಹೇಳ್ತೀನಿ ಕಣ, ನೀನು ಹಿಂಗೆ ಹೇಳ್ಕೊಳ್ಳೋ ಚೆನ್ನಾಗಿರುತ್ತೆ, ಹಂಗೆ ಸ್ವಲ್ಪ ಜಗಳ ಮಾಡ್ಕೊಂಡು ಆಟ ಆಡ್ಕೊಂಡು ಸೀನಿಯರ್ ಜೂನಿಯರ್ ಅನ್ಕೊಂಡು. ಸೊ ಈ ಥರದೆಲ್ಲ ಆಕ್ಚುಲಿ ಅವ್ರುಗಳೇ ನಮಗೆ ಕೊಟ್ಟಿದ್ದ ಪ್ಲಾನ್ಗಳದು. ಹಿಂಗಿದ್ರೆ ಚೆನ್ನಾಗಿರುತ್ತೆ ಕಣ, ಹಿಂಗೆ ಕರ್ಕೊಂಡು ಹಾಕೋಣ, ಆಯ್ತಪ್ಪಾಜಿ ರೆಡಿ ಅಪ್ಪಾಜಿ. ಸೊ ಲೈಕ್ ದಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಿನಿಮಾ ಅಲ್ಲಿ ಗೊತ್ತಾಗ್ತದೆ. ಆ್ಯಂಡ್ ಜೊತೆಗೆ ನೀವು ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದಿರಿ, ಪ್ರತಿಯೊಂದು ಸಿನಿಮಾನು ವಿಭಿನ್ನತೆಯನ್ನು ಹೊಂದಿರುತ್ತೆ. ಸೊ ನೆಕ್ಸ್ಟ್ ಸಿನಿಮಾ ಅಂತ ಬಂದಾಗ ಅದು ಹೇಗೆ ಅಪ್ಡೇಟ್ ಆಗ್ತೀರಾ ನೀವು? ಆ ಪಾತ್ರ ನಮ್ಮೆಲ್ರಿಗೂ ಅಷ್ಟೇ ಇವತ್ತು ಏನ್ ಗೊತ್ತಾ, ಒಂದು ಸಿನಿಮಾ ಮಾಡ್ಬೇಕಾದ್ರೆ ಸರ್ವೇ ಸಾಮಾನ್ಯ ಜನಗಳು ಸುತ್ತಮುತ್ತ ಇರೋಂಥ ಪಾತ್ರಗಳನ್ನ ಮಾಡಿದಾಗಲೇ ಅದನ್ನ ಜನಗಳಿಗೆ ಸ್ವಲ್ಪ ಒಂದು ನೋಡೋನ್ಗೂ ಮತ್ತೆ ಮಾಡೋನ್ಗೂ ಬಾಂಡಿಂಗ್ ಕ್ಯಾಚ್ ಆಗಕ್ಕಾಗೋದು. ಸೊ ಇಲ್ಲ ಅಂದ್ರೆ ನಾವೇನೋ ಬೇರೆ ಮಾಡ್ತೀವಿ, ಇದೇನು ಅದು ಲಿಂಕ್ ಕೊಡೋಕ್ಕೆ ಆಗಲ್ಲ, ಮೀನ್ಸ್ ಫೀಲ್ ಮಾಡೋಕ್ಕೂ ಆಗಲ್ಲ. ಸೊ ಆ ಥರ ಈಗ ನೀವು ಸಾರ್ತಿಲಿ ಒಂದು ಆಟೋ ಡ್ರೈವರ್ ಅಂದಾಗ ಪ್ರತಿಯೊಬ್ಬರು ಆಟೋ ಡ್ರೈವರ್ಗಳು ಹೌದಪ್ಪ ಹಿಂಗಿರ್ಬೇಕು ನಾವು, ಹಿಂಗಿದ್ರೆ ಚೆನ್ನಾಗಿರುತ್ತೆ. ಒಂದು ಕೂಲಿ ಕಾರ್ಮಿಕ ಅಂದಾಗ ಹೌದು ಹಿಂಗಿದ್ರೆ ಏನಾಗುತ್ತೆ, ತಪ್ಪೇನು? ಒಂದಲ್ಲ ಎಲ್ಲರೂ ಒಬ್ಬರ ಹತ್ರ ಕೂಲಿಗೆ ಹೋಗೋರೆ ನಾನು. ಮೇ ಬಿ ಅದು ದೊಡ್ಡ ರೇಂಜಲ್ಲಿ ಇರ್ಬೋದು, ಚಿಕ್ಕ ರೇಂಜಲ್ಲಿ ಇರ್ಬೋದು, ಒಟ್ಟಲ್ಲಿ ಕೂಲಿನೇ. ನಾವು ಹಿಂಡಾಗ್ ನುಗ್ಗಿದ್ರೆ ನೀನ್ ಪಿಂಡ ಬಿಡಕ್ಕೂ ದೇಹ ಸಿಕ್ಕಲ್ಲ. ನೀನು ಕರೆದ್ರೆ 10 ಜನ, ನಾನು ಕರಿದೇನೆ ಇಷ್ಟು ಜನ, ಇನ್ನು ಕರೆದ್ರೆ ಇಡೀ ಕರ್ನಾಟಕನೇ ಬರುತ್ತೆ. ಸಲಾಂ ಈ ಮಣ್ಣಿಗೊಂದ್ಸಲ, ಹೆತ್ತೋರಿಗೊಂದ್ಸಲಾಂ, ಬೆನ್ ತಟ್ಟೋರ್ಗೊಂದ್ಸಲ. ಅಂಬರೀಷ್
ಅಂಬರೀಷ್ ಆ ಸಿನಿಮಾದ ಸಬ್ಜೆಕ್ಟ್ ನಿಮ್ಮ ಹತ್ರಕ್ಕೆ ಬಂದಾಗ ಹೇಗನ್ನಿಸ್ತು ಮೊಟ್ಟ ಮೊದಲನೇ ಬಾರಿಗೆ? ಒಂದು ಔಟ್ ಆ್ಯಂಡ್ ಔಟ್ ಒಂದು ಮಾಸ್ ಸಿನಿಮಾ ಅನಿಸ್ತು. ಆ್ಯಕ್ಚುಲಿ ಎಲ್ಲರೂ ನಾನು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ರು ಈಗ ಆ್ಯಕ್ಚುಲಿ ಸುಮಾರು ಜನ ಸಿನಿಮಾ ನೋಡಿದವ್ರು ನನಗೆ ಹೇಳ್ತಾ ಇದ್ದಾರೆ, ಅಣ್ಣ ನಂಗೆ ಇಲ್ಲಿ ಇಷ್ಟ ಆಯಿತು, ಕೆಲವ್ರಿಗೆ ಒಂದು ಎಪಿಸೋಡ್ ಇಷ್ಟ ಆಗಿದೆ, ಕೆಲವ್ರಿಗೆ ಈ ಎಪಿಸೋಡ್ ಇಷ್ಟ ಆಗಿಲ್ಲ. ಸೊ ಯೂಶಲಿ ಇದ್ದೇ ಇರುತ್ತೆ, ಬಿಕಾಸ್ ಅವ್ರೇನೋ ಅನ್ಕೊಂಡ್ಬರ್ತಾರೆ. ಸೊ ನಮ್ಗೇನಂದ್ರೆ ಸಿನಿಮಾ ಅಂದಾಗ ಫ್ರಮ್ 6 to 60 ನೋಡಂಗಿರ್ಬೇಕು. ಎಕ್ಸಾಕ್ಟ್ಲಿ ನನ್ನದೊಂದು ಅಭಿಪ್ರಾಯ ಯಾವಾಗಲೂ ಮನಸ್ಸಲ್ಲಿ ಇದ್ದಿದ್ದೆ. ಈಗ ಒಂದೇನಾಗುತ್ತೆ, ಇಲ್ಲ ಬರೀ ಇವ್ರಿಗೆ ಮಾತ್ರ ಮಾಡೋಣ, ಇಲ್ಲ ಇವ್ರಿಗೆ ಮಾತ್ರ ಮಾಡೋಣ, ಹಂಗಾಗಕ್ಕಾಗಲ್ಲ. ಎಲ್ಲ ವರ್ಗದವ್ರು ಎಲ್ಲಾರ್ಗು ಎಲ್ಲ ಒಂದೊಂದು ಅಂಶನು. ಈಗ ಕೆಲವರಿಗೆ ರಾಘವೇಂದ್ರ ಮಂತ್ರ ಎಪಿಸೋಡ್ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಕೆಲವರಿಗೆ ಫಸ್ಟ್ ಹಾಫ್ ತುಂಬಾ ಇಷ್ಟ ಆಗುತ್ತೆ, ಸೆಕೆಂಡ್ ಹಾಫ್ ಆ ಸ್ಪೀಡೇ ಇರಬೇಕು ಅಂದಾಗ ಹಂಗೆ ಮಂತ್ರಾಲಯ ಎಪಿಸೋಡ್ ಎಲ್ಲ ಹಾಕೋಣ. ನಾನು ಹಂಗೆ ಕೇಳ್ತಿದ್ದೆ. ಸೊ ಯೂಶಲಿ ನಾನು ಮಾತಾಡಿದಾಗ ಅವರಪ್ಪ ಹಂಗಾರೆ ಮಂತ್ರ ಇಲ್ಲ ಅಣ್ಣ ಅದು ಬೇಕಾಗಿತ್ತಣ್ಣ, ಪರವಾಗಿಲ್ಲ ಹಂಗೆ ಹೊಟ್ಟೋಗಿದ್ರೆ ಸುಮ್ಮನೆ ಒಂದು ಹಿಂಗೆ ಹೊಟ್ಟೋಗಿರೋದಪ್ಪ ಸಿನಿಮಾ, ನಿಮ್ಗೆ ಅರ್ಥ ಆಗದೆ ಹಿಂಗೆ. ಅಂಬರೀಷ್ ಅನ್ನೋದು ಏನಂತ ಗೊತ್ತಾಗತ್ತೆ ನಿಮ್ಗೆ ಅಲ್ಲಿ. ಸೊ ಆ ಥರ. ಸೊ ಎಲ್ರಿಗೂ ಸ್ಯಾಟಿಸ್ಫೈ ಮಾಡೋಕ್ಕಲ್ಲ, ಸೊ ಕೆಲವ್ರಿಗೆ ಸ್ಯಾಟಿಸ್ಫೈ ಮಾಡ್ಕೊಂಡು ಬರ್ತಾ ಇದೆ ಅಷ್ಟೇ. ಅಂಡ್ ಅಂಬರೀಷ್ ಆ ಸಿನಿಮಾದ ಟೈಟಲ್ ಬಗ್ಗೆ ಮಾತಾಡಬೇಕು. ಸೊ ಅಂಬರೀಷ್ ಆ ಸಿನಿಮಾ ಅಂದಿದ ತಕ್ಷಣ ಸ್ಟಾರ್ಟಿಂಗ್ ಅಲ್ಲಿ ಫಿಲ್ಮ್ ರಿಲೀಸ್ ಆಗಕ್ಕಿಂತ ಮುಂಚೆ ಆಗಿರ್ಬೋದು, ಶೂಟಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಆಗಿರ್ಬೋದು, ಸೊ ನಮ್ಗೆಲ್ರಿಗೂ ಮನ್ಸಿಗೆ ಬಂದಿದ್ದು ಅಂಬರೀಷ್ ಸರ್ ಇರ್ತಾರೆ ಗೊತ್ತಿತ್ತು. ಬಟ್ ಆದ್ರೆ ಅಲ್ಲಿ ಜೊತೆಗೆ ದರ್ಶನ್ ಅವ್ರು ಇದ್ರೇನೆ ಚಂದ ಅನ್ಸ್ಬಿಟ್ಟಿತ್ತು. ಸೊ ನಿಮ್ಗೆ ಹೇಗೆ ಅನ್ಸಿತ್ತು? ಇಲ್ಲ, ಒಂದೇನಂದ್ರೆ ಆ ಟೈಟ್ಲಿಗೆ ನಾನು ಸುಮಾರು ಸಲ ಹೇಳಿದ್ದೀನಿ, ಈಗಲೂ ಅಷ್ಟೇ ನಿಜವಾಗ್ಲೂ ಚಿರಋಣಿ ಆ ಟೈಟ್ಲಿಗೆ. ಆ್ಯಕ್ಚುಲಿ ಅದು ತುಂಬಾ ಸರ್ವೇ ಸಾಮಾನ್ಯ ಅಂತ ಟೈಟ್ಲ್ ಅಲ್ವೇ ಅಲ್ಲ. 40 ವರ್ಷದ ಅವ್ರ ಶ್ರಮ ಚಿತ್ರರಂಗದಲ್ಲಿ. ಸೊ ಹಂಗ್ ಮಾಡಿ ಅಂಬರೀಷ್ ಅಂತ ಒಂದು ಹೆಸರು ಮಾಡ್ಕೊಂಡಿರೋದು. ಆ ಹೆಸರಿಗೆ ಎಲ್ಲೂ ಚ್ಯುತಿ ಬರ್ದಂಗೆ ನೋಡ್ಕೊಡ್ರಪ್ಪ ಅಂತಾನೆ ನಾನು ಮೊದಲಿಂದಾನು ಹೇಳ್ತಾ ಇದ್ದು, ಈಗಲೂ ಹೇಳ್ತಾ ಇರೋದು ಅದನ್ನೇ. ಗೆಳತಿಯ ಬಾರೆಯ ನೀ ತನಿಯ ಒಲವಿನ ಕಥೆಯ ಹೇಳುವೆನು, ವಿರಹದ ವ್ಯಥೆಯ ನೀಗುವೆನು, ಚಳಿ ಚಳಿ. ದರ್ಶನ್ ಸರ್ ಅಂಬರೀಷ್ ಆ ಚಿತ್ರದ ಮೇನ್ ಥಿಯೇಟರ್ ಕಾನ್ಸೆಪ್ಟ್ ಬಗ್ಗೆ ಹೇಳಿ. ಈಗ ಒಂದು ಏನಾಗುತ್ತೆ, KG ರೋಡ್ ಅನ್ನೋದೇ ಒಂದು ಆ್ಯಕ್ಚುಲಿ ಮೇನ್. ಈಗ ಸುಮಾರು ಥಿಯೇಟರ್ಗಳಿದ್ವು ಅಲ್ಲಿ. ಸೊ ಇವತ್ತು ನನ್ನ ದೃಷ್ಟಿಯಲ್ಲಿ ಒಂದು 2 ಥಿಯೇಟರ್ ಚೆನ್ನಾಗಿದೆ. ಇನ್ನೆಲ್ಲ ಕಡೆಗೂ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ. ಸೊ ಎಲ್ಲ ಕಡೆ ಕ್ರೌಡ್ ಹೋಗೋಕ್ಕಾಗಲ್ಲ. ಸೊ ತುಂಬಾನೇ ಒಂದು ಇದಿದೆ. ಈಗ ಒಂದ್ಸಲಿ ನೀವು ನಂಬಲ್ಲ, ಸಾಗರ್ ಥಿಯೇಟರ್ ನಮಗೆ ಕೊಡಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಸಾಗರ್ ಥಿಯೇಟರ್ಗೆ ದರ್ಶನ ಕೊಟ್ಟಾಗ ಅಲ್ಲಿ ಮುಂದೆ ಟ್ರಾಫಿಕ್ ಜಾಮ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ನೋಡ್ರಿ ಕಾಂಪೌಂಡ್ ಆ್ಯಕ್ಚುಲಿ ಫುಟ್ಪಾತು, ಅದಕ್ಕೆ ಬಿಟ್ಟ ತಕ್ಷಣ ರೋಡ್ ಇದೆ. ಕ್ರೌಡ್ ಬಂದೇ ಬರ್ತಾರೆ. ಸೊ ಎಲ್ಲಿ ನಿಂತ್ಕೋತಾರೆ ಅವರು? ಸೊ ಜಾಮ್ ಆಗುತ್ತೆ. ಅವ್ರು ಕೊಡೋದೇ ನಿಲ್ಲಿಸ್ಬಿಟ್ರು ನಮಗೆ. ಲಾಲಿ ಹಾಡನ್ನೇ ಲಾಸ್ಟ್ ನಮಗೆ ಕೊಟ್ಟಿದ್ದಾರೆ. ಆಮೇಲಿಂದ ಕೊಡಲೇ ಇಲ್ಲ. ಅವ್ರು ಎಲ್ಲಾರು ಥಿಯೇಟರ್ ಇದ್ರು ಸರಿ, ಇಲ್ಲ ಸರ್ ದರ್ಶನ ಆಗಲ್ಲ, ಇಲ್ಲಿ ಬೇಡ ನೀವು ನೋಡಿ. ನಾವು ನರ್ತಗಿಗೆ ಶಿಫ್ಟ್ ಆದ್ವಿ. ಓಕೆ, ನರ್ತಗಿ ಆದ್ರೆ ಸ್ವಲ್ಪ ಸ್ಪೇಷಿಯಸ್ ಆಗಿದೆ, ಸೊ ಹಂಗಂಗೆ ಅಂತ ಹೇಳಿ. ಸೊ ಈ ಥರದೆಲ್ಲ ಇತ್ತು. ಈಗ ಅಲ್ಲಿರೋದು 2 ಥಿಯೇಟರ್ ಚೆನ್ನಾಗಿರೋದು ನಂಗೆ ಗೊತ್ತಿರೋ ಮಟ್ಟಿಗೆ. ಈಗ ಅಲ್ಲಿ 2ರಲ್ಲೂ ಸಿನಿಮಾ ಚೆನ್ನಾಗಿ ಓಡ್ತಾರೆ. ಈಗ ನಾವು ಸಿನಿಮಾ ಬರ್ತಾ ಇದೀವಿ ಅಂತ ಹೇಳಿ ಯಾವುದೋ ಥಿಯೇಟರ್ ನಿಲ್ಸ್ಕೊಳ್ಳೋದು, ಚೆನ್ನಾಗಿ ಹೋಗ್ತಿರೋ ಸಿನಿಮಾ ಅದು ಹೋಗ್ಲಿ, ಬೇರೆ ಭಾಷೆ ಆದ್ರೆ ಮಾತಾಡೋಣ, ಕೊಡ್ರೆ ಫಸ್ಟ್ ಕನ್ನಡ ಅಂತ ಅಂದ್ಬಿಟ್ಟು 2 ಕನ್ನಡ ಸಿನಿಮಾನೇ ಹೋಗ್ತಾರೆ. ಸೊ ಏನಕ್ಕೆ ಅವ್ರಿಗೆ ತೊಂದರೆ ಕೊಡ, ಬೇಡ ಬಿಡ್ರಪ್ಪ. ಈಗಲಿಂದ ನೀವು ಒಂದು ಸ್ವಲ್ಪ ಆಡಿಯನ್ಸ್ನ ಪ್ರಿಪೇರ್ ಮಾಡ್ರಿ. ಓಕೆ, ಥಿಯೇಟರ್ ಎಲ್ಲರೂ ಒಂದ್ ಕಡೆ, ಈಗ ಪ್ರಸನ್ನ ಥಿಯೇಟರ್ ಚೆನ್ನಾಗಿದೆ, ಬನ್ನಿ ಅಲ್ಲಿಗೇನೆ. ಸೊ ಅಲ್ಲೇ ಮಾಡೋಣ. ಇದಲ್ಲಿ ಬಿಟ್ರೆ ಮಲ್ಟಿಪ್ಲೆಕ್ಸ್ಗಳೆಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಸೊ ಅಲ್ಲಲ್ಲಿ ಮಾಡೋಣ. ಇದೊಂದು ಕಾನ್ಸೆಪ್ಟ್ ಬಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಆಸೆ ಇತ್ತು ಅಷ್ಟೇ, ಇನ್ನೇನಿಲ್ಲ. ಸೊ ಹಂಗಾದಾಗ ಈಗ ನೋಡ್ರಿ, ಎಲ್ಲರೂ ಎಷ್ಟೋ ಜನ ಸಿನಿಮಾಗಳು ಓಕೆ, ಈ ಸಿನಿಮಾ ತೆಗೆದಾಗ ನಾವು ಕಾಯ್ತಾ ಕೂತ್ಕೋಬೇಕಾ, ಬೇಕಾದ್ರೆ ನಮ್ಗೆ ಮೇನ್ ಥಿಯೇಟರ್ ಬೇಕು. ಏನಕ್ಕೆ ಮೇನ್ ಥಿಯೇಟ್ರು ನೀವು ಹಾಕಿದ್ದೆ? ಈಗ ಆ್ಯಕ್ಚುಲಿ ಒಂದು ಕಡೆ ಅಮಿತಾಬ್ ಬಚ್ಚನ್ ತುಂಬಾ ಚೆನ್ನಾಗಿ ಹೇಳಿದ್ರೆ, ಎಲ್ಲಿ ನಾನು ನಿಂತ್ಕೋತೀನೋ ಅಲ್ಲಿಂದನೇ ಕ್ಯೂ ಸ್ಟಾರ್ಟ್ ಆಗುತ್ತೆ ನನಗೆ. ಸೊ ಹಂಗೆ ಮಾಡ್ರಿ, ಪರವಾಗಿಲ್ಲ. ಈಗ ನೀವು ಮಾಡ್ರಿ ಇದನ್ನ. ಈಗ ಅದಿಲ್ವಾ, ಕಷ್ಟನಾ? ಬೇಡ ಬಿಟ್ಬಿಡ್ರಿ, ಮಾಡೋಣ. ಹಿಂಗೆ ಮಾಡಿದ್ರೆ ಏನು ತಪ್ಪು? ಸೊ ಅಷ್ಟೇ. ಆಮೇಲೆ ಇವತ್ತು ಜನ ಏನು ಕೇಳ್ತಾರೆ, ನಾನು ಕೇಳ್ತಾರೆ ಇವತ್ತು ಸರ್ವೇ ಸಾಮಾನ್ಯ ಇರೋನು ಕೂಡ ಕಂಫರ್ಟ್ ಕೇಳ್ತಾರೆ. ಒಂದು 10 ರೂಪಾಯಿ ಜಾಸ್ತಿ ಕೊಡೋಣ, ಬಟ್ ಕಂಫರ್ಟಬಲ್ ಆಗಿದೆ. ಮೊದಲಾದ್ರೆ ಎಲ್ಲಿದ್ರೆ ಬೇಕಾದ್ರೆ ನೆಲದ ಮೇಲೆ ಕೂತ್ಕೊಂಡು, ಈಗ ಮೊದಲೆಲ್ಲ ಟೆಂಟ್ಗಳಂತಿತ್ತು, ಮುಂದ್ಗಡೆ ಬರೀ ಇದಿತ್ತು. ನಾವುಗಳು ಟೆಂಟ್ಗೆ ಹೋಗಿದ್ದೀವಿ, ಕ್ಲೀನಾಗಿ ಮರಳನ್ನ ಹಿಂಗೆ ಗೊಪ್ಪೆ ಮಾಡಿ ಒಂದು ಸ್ವಲ್ಪ ಹೈಟ್ ಮಾಡಿ ಕೂತ್ಕೊಂಡು ನೋಡಿದೀವಿ. ಅದಾದ್ಮೇಲೆ ಬರೀ ಮರದ ಚೇರ್ಗಳೇ ಇದು, ಅಲ್ಲೂ ಕೂತ್ಕೊಂಡು ಸಿನಿಮಾಗಳು ನೋಡಿದ್ದಾರೆ. ಇವತ್ತು ಜನ ಸ್ವಲ್ಪ ರಿಲ್ಯಾಕ್ಸ್ ಹೇಳ್ತಾರೆ, ಅಪ್ಪ ನೋಡೋದೊಂದು ಎಂಟರ್ಟೈನ್, ಒಂದು 2.5 ಗಂಟೆ ನಾನು ಆರಾಮಾಗಿ ಕೂತ್ಕೊಂಡು ನಾನು ನೋಡ್ಬೇಕು. ಸೊ ಆ ಥರದಕ್ಕಿದ್ದಾಗ ಒಳ್ಳೆ ಥಿಯೇಟರ್, ಆ ಥರ ಇದ್ದಾಗ ಏನಕ್ಕೆ ನೀವು ಟ್ರೈ ಮಾಡಬಾರ್ದು ಅದನ್ನ? ವಾಲೇಕುಮ್ ಅಸ್ಸಲಾಂ, ಈ ಮಣ್ಣಿಗೊಂದ್ಸಲ ಹೆಟ್ಟೋರಿಗೊಂದ್ಸಲಾಂ, ಬೆಂತಟ್ಟೋರ್ಗೊಂದ್ಸಲ. ವಾಲೇಕುಮ್ ಅಸ್ಸಲಾಂ, ಈ ಮಣ್ಣಿಗೊಂದ್ಸಲ ಹೆಟ್ಟೋರಿಗೊಂದ್ಸಲಾಂ, ಬೆಂತಟ್ಟೋರ್ಗೊಂದ್ಸಲ. ಸಿನಿಮಾ ನೋಡಿದಾಗ ಪ್ರೇಕ್ಷಕ ಹೇಳಿದ ಮಾತು ಅಂದ್ರೆ ನಿಮ್ಮ ಆಕ್ಷನ್ ಸೀನ್ಸ್ ಫ್ಯಾಬ್ಯುಲಸ್. ಸೊ ಅದ್ರ ಬಗ್ಗೆ ಹೇಳಿ. ಆಕ್ಷನ್ ಇದರಲ್ಲಿ ಒಟ್ಟು 4 ಜನ ಮಾಸ್ಟರ್ಗಳು ಮಾಡಿದ್ದಾರೆ.
ಒಂದು ಯೂಶಲಿ ನಮ್ಮ ರವಿವರ್ಮ ಅವರು, ಪಳ್ಳಿರಾಜ್ ಅವರು, ಆಮೇಲೆ ವಿನೋದ್ ಅಂತ ಹೊಸ ಮಾಸ್ಟ್ರು, ಆಮೇಲೆ ರಾಜಶೇಖರ್ ಅಂತೇಳಿ ಇನ್ನೊಬ್ರು ಮಾಸ್ಟ್ರು. ಸೊ ಎಲ್ಲರೂ ಅವ್ರ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ಒಂದೊಂದು ಪ್ಯಾಟ್ರನ್, ಯಾಕಂದ್ರೆ ಎಲ್ಲ ಫೈಟ್ನು ಒಬ್ಬೊಬ್ರಿಗೆ ಕೊಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಓಕೆ, ನಾನು ಈಗಾಗಲೇ ಹೇಳ್ದಂಗೆ ತಾರಾ ಬಳಗ ತುಂಬಾ ಚೆನ್ನಾಗಿದೆ. ಸೊ ಮೇನ್ ಅಂತ ಬಂದಾಗ ನಮ್ಮ ಅಂಬರೀಶ್ ಸರ್, ನೀವಿದ್ದೀರಿ, ರಚಿತಾ ಅವರಿದ್ದಾರೆ, ಪ್ರಿಯಾಮಣಿ ಅವರಿದ್ದಾರೆ. ಅವ್ರು ಬಿಟ್ಟು ಇನ್ನು ಮಿಕ್ಕಿದವ್ರ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳಿ? ಇಲ್ಲ, ಎಲ್ಲರೂ ಈಗ ಲೋಹಿತಾಶ್ವರ ಆಗಿರ್ಬೋದು, ಶರತ್ ಲೋಹಿತಾಶ್ವರ ಆಗಿರ್ಬೋದು, ಆಮೇಲೆ ಮನೋಜ್ ಅಂತ ನನ್ನ ಕಸಿನ್ ಅವನು, ಸೊ ಅವ್ನು ಮಾಡಿದ್ದಾನೆ. ಸೊ ಸುಮಾರು ಜನ ಇದರಲ್ಲಿ 1-2 ಅಂತ ಯಾರನ್ನೂ ನೀವು ಪಿಕ್ ಮಾಡೋಕ್ಕಾಗಲ್ಲ, ಎಲ್ಲರೂ ಅವ್ರವ್ರದ್ದು. ಅವನು ಈಗ ವಿನೋದ್, ಸೊ ಅವ್ನು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಉದಯ್ ಅಂತೇಳಿ, ಸಾರಿ, ಈ ವಾಸ್ ಎ ಫೈಟರ್, ಈಗ ಆ್ಯಕ್ಟರ್ ಆಗಿದ್ದಾನೆ. ಸೊ ಎಲ್ಲರೂ ಅವರ ಪಾತ್ರ ಅಷ್ಟು ಕ್ಲೀನಾಗಿ ಚೊಕ್ಕವಾಗಿ ಮಾಡಿದ್ದಾರೆ. ಓಕೆ, ರಕ್ತದ ನದಿನ ಹರಿಸಿದವರು, ಆ ನದಿಲೇ ಈಜಾಡ್ ಬೆಳೆದಿರೋ ನಾನು. ರೆಬಲ್ ಅನ್ನೋದು ನನ್ನ ನೇಚರಲ್ಲೇ ಇದೆ. ಚಾಲೆಂಜ್ ಹಾಕಿ ಲೈಫ್ನ ಕಂಡ್ಕೊಂಡೋ ನಾನು. ಅವನಿಗೆ ಬರೀ ಬೀಳ್ಬೇಕು. ನಾನು ಕರ್ನೆ ಹಿಡಿದ್ರೆ ಬುನಾದಿ, ಕತ್ತಿ ಹಿಡಿದ್ರೆ ಸಮಾಧಿನೇ. ನಿಮ್ಮ ಹಿಂದಿನ ಸಿನಿಮಾಗಳನ್ನು ನಾವು ಮಾತಾಡಿದ್ವಿ ಅಂತಂದರೆ ರಿಮೇಕ್ ಆದ್ರೂ 100 days ಎಲ್ರಿಗೂ ಸಖತ್ ಇಷ್ಟ ಆದಂತಹ ಸಿನಿಮಾ. ಈಗ ಸ್ವಮೇಕ್ ಕಡೆಗೆ ಬಂದಿದ್ದೀರಿ. ಸೊ ಅಂಬರೀಷ ಎಷ್ಟು ಸ್ಪೆಷಲ್ ಅನ್ಸುತ್ತೆ ಅಂತ? ಇಲ್ಲ, ಈಗ ಸ್ವಮೇಕ್ ರಿಮೇಕ್ ನಾನು ಯಾವತ್ತೂ ಡಿಫ್ರೆನ್ಶಿಯೇಟ್ ಮಾಡಲ್ಲ. ಬಟ್ ಒಂದೇನಾಗುತ್ತೆ, ಹೌದು, ರಿಮೇಕ್ ಮಾಡಿದಾಗ ಸ್ವಲ್ಪ ಏನಾಗಿದೆ, ಕಂಪ್ಯಾರಿಸನ್ ಜಾಸ್ತಿ ಆಗಿದೆ. ಆಮೇಲೆ ಒಂದೇನಂದ್ರೆ ನನಗೆ ಅನ್ಸೋದು, ನಾನು ಇದು ಅಂತ ಹೇಳ್ತಿಲ್ಲ, ಆಮೇಲೆ ಇದು ನಾನು ಮಾಡಲ್ಲ ಅಂತ ಹೇಳ್ತಿಲ್ಲ. ಯೂಶಲಿ ನಾವು ಈಗ ನೀವು ತೊಗೊಂಡ್ರೆ, ಈಗ ಗಜ ಹಿಟ್ ಆಯಿತು ಅಂತ ಹೇಳೋದು ರಿಮೇಕಲ್ಲಿ, ಹೌದು, ದೊಡ್ಡ ಹಿಟ್ಟೇ ಆಗಿದೆ. ಬಟ್ ಅವಾಗ ಅಷ್ಟೊಂದು ರವಿ ತೇಜನ್ ಸಿನಿಮಾ ಇಲ್ಲಿ ನೋಡ್ತಾ ಇರಲಿಲ್ಲ. ಭದ್ರ ಯಾರೂ ನೋಡೇ ಇಲ್ಲ. ಸೊ ಗಜ ಅನ್ನೋದು ಹೊಸ ಥರ ನೋಡಿದ್ರೆ ಹೊಸದಿದೆ, ಎಲ್ಲ ಒಂದು 25% ಅಷ್ಟೇ ಜನಕ್ಕೆ ಗೊತ್ತಿದ್ದು ಅದು ರಿಮೇಕ್ ಸಿನಿಮಾ ಅಂತ. ಸೊ ಅದಾದ್ಮೇಲೆ ನಾವು ಆ್ಯಕ್ಚುಲಿ ಬುಲ್ಬುಲ್ ಬಂದು ಡಾರ್ಲಿಂಗ್ ರಿಮೇಕ್. ಬಟ್ ಡಾರ್ಲಿಂಗ್ ಎಷ್ಟೋ ಜನ ನೋಡಿಲ್ಲ ಪ್ರಭಾಸ್, ಯಾಕಂದ್ರೆ ಇಟ್ ವಾಸ್ ವೆರಿ ಅಲ್ಲಿ ಹಿಟ್ ಆಗಿತ್ತು. ಬಟ್ ಇಲ್ಲಿ ಯಾರು ಅದು ಬಂದೇ ಇರಲಿಲ್ಲ. ಇವತ್ತು ಪ್ರಭಾಸ್ ಯಾವುದೇ ಸಿನಿಮಾ ಫಸ್ಟ್ ಡೇ ಅಲ್ಲಿ ರಿಲೀಸ್ ಆಗಕ್ಕೆ ಮುಂಚೆ ನೋಡ್ತಾರೆ. ಸೊ ಸ್ಟಾರ್ ಸಿನಿಮಾಗಳು ನಾವು ಮಾಡೋದು ವೇಸ್ಟ್. ಈಗ ಅದು ಆಕ್ಚುಲಿ ನಮ್ಗೆ ಮೈನಸ್ ಹೊಡೆದು ಬೃಂದಾವನದಲ್ಲಿ, ಯಾಕಂದ್ರೆ ಬೃಂದಾವನ ಅಲ್ಲೂ ಎಲ್ಲ ನೋಡಿದ್ರು, ಇಲ್ಲೂ ಚೆನ್ನಾಗಿ ನೋಡಿದ್ರು. ಆಮೇಲೆ ಇನ್ನೊಂದು ಏನಾಗ್ಬಿಟ್ಟಿದೆ, ನಮ್ಮ ಪರಿಸ್ಥಿತಿ, ನಮ್ಮ ಮನೆ ಬರೋ ಕಳೆದೋದು, ನಮ್ಮ ಇದರಲ್ಲೇನು ಚಾನಲ್ಗಳಲ್ಲಿ ಎಲ್ಲ ಚಾನಲು ಬರುತ್ತೆ. ಇವತ್ತು ಸಿನಿಮಾ ರಿಲೀಸ್ ನಾವು ಮಾಡ್ತಾ ಇದೀವಿ, ಅದು ರಿಮೇಕ್ ಸಿನಿಮಾ ಅಂತಂದ್ರೆ, ನೀವು ಆಕ್ಚುಲಿ ಒಂದು ತೆಲುಗು ಸಿನಿಮಾ ಅಂತಂದ್ರೆ ನಿಮ್ಗೆ ಅಷ್ಟು ತೆಲುಗು ಚಾನಲ್ ಆ ಸಿನಿಮಾ ಓಡ್ತಾ ಇರುತ್ತೆ. ಏನಕ್ಕೆ ಈ ಥರ? ಈಗ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದ್ದು ಬೃಂದಾವನದಲ್ಲಿ. ನಾವೇನೇನು 20 ತಾರೀಕು ಬರ್ತಾ ಇದೀವಿ, ಸೆಪ್ಟೆಂಬರ್ 20 ತಾರೀಕು ಅಂದ್ರೆ 20ನೇ ತಾರೀಕಿಂದ 5 ಸಲ ಹಾಕಿದ್ದಾನೆ. ನಾನು ಇದೇನ ಹಿಂಗೆ ಆಗ್ತಾ ಇದಾರೆ, ಈಗ ನಾವು ಬರ್ತಾ ಇದೀವಿ ಹಿಂಗೆ ಆಗ್ತಾ ಇದಾರೆ ಅಂದ್ರೆ ಜನ ಎಲ್ಲಿ ನೋಡ್ತಾರೆ ನಿಮ್ಗೆ ಅವಾಗ? ಸೊ ನಾನು ಅದಕ್ಕೆ ಅನ್ಕೊಂಡು ಮೋಸ್ಟ್ಲಿ ಸ್ಟಾರ್ ಸಿನಿಮಾಗಳು ಬೇಡಪ್ಪ, ಸದ್ಯಕ್ಕೆ ಸ್ಟ್ರೇಟಲ್ಲೇ ಹೋಗೋಣ. ಆಲ್ಮೋಸ್ಟ್ 1 year ಆಯಿತು ಅಂಬರೀಷ ಸಿನಿಮಾ ರಿಲೀಸ್ ಆಗೋದಕ್ಕೆ. ಈಗ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಹೊಳಿತಿದೆ, ಏನಂತ ಗೊತ್ತಾ? ಸೊ ಈಗ ನೀವು ಸೀಸನಲ್ ಫ್ರೂಟ್ ಆಗಿಬಿಟ್ಟಿದ್ದೀರಾ. ಸೊ ಅದ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋಣ, ಆದರೆ ಈಗ ಒಂದು ಪುಟ್ಟ ವಿರಾಮವನ್ನು ತಗೊಂಡ್ಬಿಡೋಣ. ವೀಕ್ಷಕರೇ, ಚೆಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನಾವು ಆ್ಯಕ್ಚುಲಿ ದರ್ಶನ್ ಸರ್ ಸೀಸನಲ್ ಫ್ರೂಟ್ ಆಗಿಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡಬೇಕು ಅಂತ ಅಂದ್ಕೊಂಡ್ವಿ. ಬನ್ನಿ ಹಾಗಿದ್ರೆ ಮಾತುಗಳನ್ನು ಮುಂದುವರಿಸ್ಬಿಡೋಣ. ದರ್ಶನ್ ಸರ್, ಅಂಬರೀಷ ಫಿಲ್ಮ್ ಆಲ್ರೆಡಿ 275 ಥಿಯೇಟರ್ಸಲ್ಲಿ ರಿಲೀಸ್ ಆಗಿದೆ. ಆಲ್ಮೋಸ್ಟ್ 1400 ಶೋ ಪ್ಲೇ ಆಗಿದೆ. ಸೊ ಐ ಥಿಂಕ್ ಇದು ಒಂದು ದಾಖಲೆ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಎಷ್ಟು ಖುಷಿ ಅನಿಸುತ್ತೆ? ದಾಖಲೆ ಮಾಡಕ್ಕೆ ನಾವು ಯಾರೂ ಇಲ್ಲಮ್ಮ, ಈಗಲೂ ಹೇಳ್ತೀನಿ. ಮೇ ಬಿ ನೆಕ್ಸ್ಟ್ ಸಿನಿಮಾ ಬರ್ಬೋದು, ಅದೊಂದು 300 ಥಿಯೇಟರ್ ಆಗ್ಬೋದು. ಸೊ ಹೆಚ್ಚು ಕಮ್ಮಿ ಒಂದು 2000 ಶೋ ಆಗ್ಬೋದು. ಗುಡ್. ಆ್ಯಕ್ಚುಲಿ ಕನ್ನಡದಲ್ಲಿ ಅಷ್ಟು ಮಾಡ್ತಾ ಇದ್ರಲ್ಲ, ಒಳ್ಳೇದು. ಸೊ ಯಾವುದೇ ಸಿನಿಮಾ ಅಂದ್ರೂ ನಾವು ಸಂಭಾಷಣೆಯನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ತುಂಬಾ ಪಂಚಿಂಗ್ ಆಗಿರಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂಬರೀಷ್ ಅಲ್ಲೂ ಅಷ್ಟೇ. ಸೊ ಪ್ರತಿಯೊಂದು ಡೈಲಾಗು ಅಷ್ಟೇ ಕ್ಯಾಚಿ, ಪಂಚಿಂಗ್ ಆಗಿದೆ. ಸೊ ಅದ್ರ ಬಗ್ಗೆ ಹೇಳಿ. ಅದು ಚಿಂತನೆ ಕ್ರೆಡಿಟ್ ಹೋಗ್ಬೇಕು. ಯಾಕಂದ್ರೆ ಚಿಂತನೆ ಬರ್ದಿದ್ದಲ್ಲ ಡೈಲಾಗ್ಗಳು. ಜನಗಳಿಗೆ ಇವತ್ತು ಅಷ್ಟು ಟೈಮ್ ಇಲ್ಲ, ಯಾರ ಹತ್ರನೂ ಟೈಮ್ ಇಲ್ಲ. ನಿಮ್ಮ ಹತ್ರನೂ ಟೈಮ್ ಇಲ್ಲ, ನಮ್ಮ ಹತ್ರನೂ ಟೈಮ್ ಇಲ್ಲ. ಬಿಕಾಸ್ ಎಲ್ಲರೂ ಎಲ್ಲ ಥಿಂಕ್ ಮಾಡೋದೇನಂದ್ರೆ ಟೈಮ್ ಇಸ್ ಮನಿ ಅನ್ನಂಗೆ.
ಓಕೆ ನನಗೆ ಇಷ್ಟು ಗಂಟೆಯಲ್ಲಿ ಕಳೆದ್ರೆ ನನಗೆ ಏನು ಸಿಗುತ್ತೆ ಇಲ್ಲಿಂದ, ದಟ್ ಇಸ್ ಟೈಮ್ ಅಷ್ಟೇ. ನನಗೆ ಬೇಕಾಗಿರೋ ಈಗ ಆ್ಯಕ್ಚುಲಿ ನನಗೆ ಚಿಂತಂದು ತುಂಬಾ ಇಷ್ಟ ಆಗಿದ್ದು ಫಸ್ಟ್ ಟೈಮ್ ಅಂದರೆ ನವಗ್ರಹದಲ್ಲಿ. ಸೊ ನಾನು ಹೇಳಿದೆ, ನೋಡಪ್ಪ ನನ್ನ ಸಿನಿಮಾ ಕತೆ 3 ಲೈನಲ್ಲಿ ಮುಗಿಸು ನೀನು, ಏನೇನೋ ಬರ್ದಿದ್ದ ಪಾಪ ಅವನು. ಓಕೆ, ಅದನ್ನ ಸರಿ ಆಯ್ತು ಅಂತೇಳಿ ಒಂದು ಅರ್ಧ ಗಂಟೆ ಆ ಕಡೆ ಈ ಕಡೆ ಓಡಾಡಿ ನಾನು ಎಲ್ಲಪ್ಪ ಅಂದ್ರೆ ಬರ್ತೀನಿ ಸರಿ ಆಯ್ತು ಬರ್ಕೊಳ್ಳಿ, ನಾವು ಅಷ್ಟೋ ಶಾರ್ಟ್ ಎಲ್ಲ ರೆಡಿ. ಬಂದ್ಬಿಟ್ಟು 3 ಲೈನಲ್ಲಿ ನಾನು ಇಡೀ ನವಗ್ರಹ ಕತೆ ಹೇಳ್ಬಿಟ್ಟು, ಅಂದ್ರೆ ಅಡಿಕೆ ಮಾರಿದ್ರೆ ದಿವ್ಸದ ದುಡ್ಡು, ಆನೆ ಮಾರಿದ್ರೆ ವರ್ಷದ ದುಡ್ಡು, ಅಂಬಾರಿ ಮಾರಿದ್ರೆ ಜೀವನ ಪೂರ್ತಿ ದುಡ್ಡು, ಮುಗಿದೋಯ್ತಲ್ಲ ನನ್ನ ಸಿನಿಮಾ ಕಥೆನೇ ಆಗುತ್ತೆ. ಎಕ್ಸಾಕ್ಟ್ಲಿ, ಹೌದು. ನಾವು ಅಂಬಾರಿ ಕದಿಯಕ್ಕೆ ಹೋಗ್ತಾ ಇರೋದು, ಅಂಬಾರಿ ಕದ್ರೆ ಜೀವನ ಪೂರ್ತಿ ದುಡ್ಡು ನಂಗೆ. ಸೊ ಈ ತರ 3 ಲೈನಲ್ಲೇನೆ ಚಿಂತನ್ ಸ್ಟಾರ್ಟ್ ಮಾಡಿದಲ್ಲ ಬರೆಯಕ್ಕೆ. ಸೊ ಈಗ ನೀವು ಅಂಬರೀಷದಲ್ಲೂ ಎಲ್ಲೂ ನಿಮ್ಗೆ ಆ ಲೆಂತ್ ಡೈಲಾಗ್ಗಳೇ ಇಲ್ಲ, ಇರೋದು 2 ಡೈಲಾಗು ಇಲ್ಲ 2 ಲೈನು. ಸೊ ಮುಗೀತು ನಮ್ಮ ಕಥೆ ಏನ್ ಹೇಳ್ತಾ ಇದೀವಿ, ಜನಗಳಿಗೆ ಏನ್ ಕನ್ವಿನ್ಸ್ ಮಾಡ್ಬೇಕು ಡೈಲಾಗ್ ಮೂಲಕ. ಅಂಡ್ ಚಿಂತನ್ ಅವ್ರ ಜೊತೆಗೆ AP ಅರ್ಜುನ್ ಅವರು ಅಷ್ಟೇನೆ ಅವರ ಒಂದು ಸಿನಿಮಾಗಿದ್ದಂತ ಡೈಲಾಗ್ ನ ಈ ಸಿನಿಮಾಗೆ ಇಲ್ಲ, ಅದನ್ನೇ ಆಕ್ಚುಲಿ ಈಗ ಅದು ಕೇಳ್ಕತಮ್ ಸಾಂಗ್ ಅಲ್ಲಿ ಎಲ್ಲ ಬರ್ದಿದ್ರು. ಸರಿ, ಅದು ಹರಿಕೃಷ್ಣ ಅವರು ಇಲ್ಲ ವಾಯ್ಸ್ ಹಾಕೋಣ ಚೆನ್ನಾಗಿರುತ್ತೆ, ಸರಿ ಆಯ್ತಣ್ಣ, ಸರಿ ಎಲ್ಲ ಇದ್ದಿದ್ದು. ಹರಿಕೃಷ್ಣ ಒಂದ್ಸಲ AP ಅರ್ಜುನ್ ಇಬ್ರು ಮಾತಾಡ್ತಾ ಐರಾವತದನ ಮಾತಾಡ್ತಿದ್ರು. ಸೊ ಒಂದು ತುಂಬಾ ಚೆನ್ನಾಗಿತ್ತು ಅದು. 2 ಹೆಜ್ಜೆ ಆನೆದು, 4 ಹೆಜ್ಜೆ ಸಿಂಹದ್ದು, 6 ಹೆಜ್ಜೆ ಹುಲಿದು, 8 ಹೆಜ್ಜೆ ಚಿರತೆದು, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಈ ಅಂಬಿದು ಅಂತ ಇದು ಏನು ಇದ್ರಲ್ಲಿ ನಮ್ದು ಅಂಬರೀಷಲ್ಲಿ, ಅದ್ರಲ್ಲಿ ಐರಾವತದು ಅಂತಿತ್ತು. ಅವರು ಹರಿಕೃಷ್ಣ ಚೆನ್ನಾಗಿದೆ ಕಣ ಕೊಡಿಲ್ಲ, ಯಾವ್ದಣ್ಣ ತಮ್ಮ ಅಂತಬಿಟ್ಟು ಅವರು ಕೊಟ್ಬಿಟ್ಟು. ಸೊ ಈ ತರ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಎಲ್ಲ ಕಿತ್ತು ಹಾಕಿರೋದು ನಾವು ಆಕ್ಚುಲಿ. ಜನ್ಮ ತಾಯಿ ಲೆಕ್ಕ, ವಿದ್ಯೆ ಗುರು ಲೆಕ್ಕ, ಬುದ್ಧಿ ಅಪ್ಪನ್ ಲೆಕ್ಕ, ಬದುಕು ನಮ್ ಲೆಕ್ಕ, ಸಾವು ದೇವ್ರ ಲೆಕ್ಕ, ನೀಯತ್ತು ಈ ಅಂಬಿ ಲೆಕ್ಕ. ನಾನು ಕರ್ನೆ ಹಿಡಿದ್ರೆ ಬುನಾದಿ, ಕತ್ತಿ ಹಿಡಿದ್ರೆ ಸಮಾಧಿನೇ. ದರ್ಶನ್ ಸರ್, ನೀವು ನ್ಯೂ ಕಮರ್ಸ್ಗೆ, ಹೊಸ ನಿರ್ದೇಶಕರಾಗಿರ್ಬೋದು, ಇಲ್ಲ ಮತ್ತೆ ಹೊಸ ಕೋಸ್ಟಾರ್ಸ್ ಆಗಿರ್ಬೋದು, ಸೊ ಅವ್ರಿಗೆಲ್ಲ ತುಂಬ ಎಂಕರೇಜ್ ಮಾಡ್ತೀರಿ. ಆ್ಯಂಡ್ ಅವರ ಒಂದು ಕತೆ ಏನಾದರೂ ಇತ್ತು ಅಂದ್ರೂ ಅಕ್ಸೆಪ್ಟ್ ಮಾಡ್ತೀರಾ? ಸೊ ಫಸ್ಟ್ ಕೇಳ್ತೀರಾ ಇಂಟ್ರೆಸ್ಟಿಂಗ್ ಆಗಿ ಅಂತ ಕೇಳ್ಪಟ್ಟೆ, ನಿಜಾನ? ಮ್ಯಾಮ್ ಹೊಸತನ ಹೌದು, ಇವತ್ತು ಆ್ಯಕ್ಚುಲಿ ಎಲ್ಲರೂ ಹೊಸತನನೇ ಕೇಳ್ತಾರೆ. ಆಮೇಲೆ ಮೇ ಬಿ ಐ ಆಮ್ ಲಿಟಲ್ ಬಿಟ್, ನಾವು ಆ್ಯಕ್ಚುಲಿ 2000ದಲ್ಲಿ ಬಂದವ್ರಂಗ. ಸೊ ಆಲ್ಮೋಸ್ಟ್ 14 ವರ್ಷ ಆಗೇ ಹೋಯ್ತು ನಾವು. ಚಾನ್ಸೇ ಇಲ್ಲ. ಸೊ ಈಗ ಅವತ್ತಿನ ಟ್ರೆಂಡಲ್ಲಿ ನಾವು ಮಾತಾಡಿದ್ರೆ ಸೊ ನಮ್ಗೆ ಇವತ್ತಿನ ಟ್ರೆಂಡ್ ಗೊತ್ತಾಗಲ್ಲ. ಮಾಡ್ಬೋದು ನಾವು ಬೇರೆ ಸಿನಿಮಾ ನೋಡಿ ಇದ್ಯಾಕೆ ಹಿಂಗೆ ಮಾಡಿದ್ದಾನೆ, ಹೊಸದಿರ್ಬೋದು ಅಂತ ಇನ್ನೊಬ್ರ ಹತ್ರ ನೋಡ್ತಾ ಇರ್ತೀವಿ. ಸೊ ಹೊಸಬ್ರು ಬಂದಾಗ ಅವ್ರೇನೋ ಒಂದು ಹೊಸತನ ತಂದಿರ್ತಾರೆ, ಸರಿ ಅದನ್ನ ಟ್ರೈ ಮಾಡೋಣ, ನೆಡ್ರಪ್ಪ ಮಾಡೋಣ ಸೇರ್ತೀವಿ. ಓಕೆ ಸರ್, ಸ್ಟಾರ್ಸ್ಗಳ ಸಿನಿಮಾ ಅಂತಂದ್ರೆ 50ನೇ ಸಿನಿಮಾ, 100ನೇ ಸಿನಿಮಾ ಯಾವ್ದಿರ್ಬೋದು, ಯಾರ ಜೊತೆಗೆ ವರ್ಕ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ನಮ್ಮೆಲ್ರಿಗೂ ಇರುತ್ತೆ. ಸೊ ನಿಮ್ಮ 50ನೇ ಸಿನಿಮಾ ಬಗ್ಗೆ ತಿಳಿಸಿ. 50ನೇ ಸಿನಿಮಾ ಸರ್ವಂತರ್ಯಾಮಿ. ಸೊ ದಿನಕರ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಎಕ್ಸ್ಪೆಕ್ಟೇಷನ್ ನಾನು ಹೇಳಲ್ಲ, ಯಾಕಂದ್ರೆ ಒಂದೇನಾಗುತ್ತೆ ತುಂಬಾನೇ ಓವರ್ ಎಕ್ಸ್ಪೆಕ್ಟೇಷನ್ಸ್ ಆಗ್ಬಿಡುತ್ತೆ. ಸೊ ಅಲ್ಲಿಗೆ ರೀಚ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈಗ ನೋಡ್ರಿ 25ನೇ ಸಿನಿಮಾ ನಾನು ಮಾಡಿದೆ, ಭೂಪತಿ. ಸೊ ಆವರೇಜ್ ಅನ್ನಕ್ಕೂ ಇಲ್ಲ, ಅದು ಫ್ಲಾಪೇ ಸಿನಿಮಾ. 25ನೇ ಸಿನಿಮಾ ಫ್ಲಾಪ್ ಏನಂದು. ಸೊ ಈಗ 50ನೇ ಸಿನಿಮಾ ಏನ್ ಮಾಡ್ಬೋದು ಇವರು ಅಂತಂದ್ಬಿಟ್ಟು ಒಂದು ಇದಿರುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಟೆಲ್ ಎನಿಥಿಂಗ್, ಬಟ್ ನೋಡಿ ಕಾದ್ ನೋಡೋಣ, ಕ್ಯೂರಿಯಾಸಿಟಿ ಹಾಗೆ ಇಟ್ಕೊಳ್ಳಿ. ಓಕೆ, ಅಂಡ್ ಅದ್ರ ಜೊತೆಗೆ ನೆಕ್ಸ್ಟ್ ನಿಮ್ಮ ಮುಂದಿನ ಕಾನ್ಸೆಪ್ಟ್, ನಿಮ್ಮ ಮುಂದಿನ ಸಿನಿಮಾ ಅಂತ ಬಂದಾಗ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಒಬ್ಬ ಟಫ್ ಪೊಲೀಸ್ ಆಫೀಸರ್. ವಾವ್, ಥ್ಯಾಂಕ್ ಯು ದರ್ಶನ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ನಿಮ್ಮ ಪ್ರೀತಿಯ ಮಾತುಗಳನ್ನ ಹಂಚ್ಕೊಂಡ್ರಿ. ನಮ್ಮ ಕಡೆಯಿಂದ ಸ್ಮಾಲ್ ಗೆ ಥ್ಯಾಂಕ್ ಯು. ಅಂಡ್ ಈ ಬ್ಯೂಟಿಫುಲ್ ಫ್ಲವರ್ಸ್ ನಿಮಗೆ ಇದೇ ರೀತಿ ನೀವು ಇನ್ನೂ ನಗ್ತಾ ಇರಬೇಕು ಅನ್ನೋದು. ಥ್ಯಾಂಕ್ ಯು, ಚೆನ್ನಾಗಿದೆ, ನೀವೇ ಇಟ್ಕೊಳ್ಳಿ, ಹೆಣ್ಮಕ್ಳು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ವಾಲೇಕುಮ್ ಅಸ್ಸಲಾಂ, ಈ ಮಣ್ಣಿಗೊಂದ್ಸಲಾಂ, ಹೆತ್ತೋರಿಗೊಂದ್ಸಲಾಂ, ಬೆಂತಟ್ಟೋರ್ಗೊಂದ್ಸಲಾಂ. ವಾಲೇಕುಮ್ ಅಸ್ಸಲಾಂ, ಈ ಮಣ್ಣಿಗೊಂದ್ಸಲಾಂ, ಹೆತ್ತೋರಿಗೊಂದ್ಸಲಾಂ, ಬೆಂತಟ್ಟೋರ್ಗೊಂದ್ಸಲಾಂ.